ಸೆಪ್ಟೆಂಬರ್ 18ನೇ ತಾರೀಕು ಈ ವರ್ಷದ ಏನು ಕೊನೆಯ ಮಹಾಚಂದ್ರಗ್ರಹಣ 2024ನೇ ಇಸ್ವಿ ಆಂಗ್ಲ ಸಂವತ್ಸರದ ಏನು ಕೊನೆಯ ಮಹಾಚಂದ್ರಗ್ರಹಣ ಸೆಪ್ಟೆಂಬರ್ 18ನೇ ತಾರೀಕಿದೆ. ಇದು ಭಾರತದಲ್ಲಿ ಕಾಣಿಸ್ತಾ ಇಲ್ಲ, ಆದ್ರಿಂದ ಭಾರತದಲ್ಲಿ ಆಚರಣೆಗಿಲ್ಲ ಅಂದ್ರೆ ಉಪವಾಸ ಇರೋದು, ಮೂರು ಸಲ ಸ್ನಾನ ಮಾಡೋದು, ಆಮೇಲೆ ಎಲ್ಲ ಕಡೆ ದರ್ಭೆ ಹಾಕಿಡೋದು, ಇದೆಲ್ಲ ಯಾವುದೂ ಅವಶ್ಯಕತೆ ಇಲ್ಲ. ಆದರೆ ಅದರ ಪ್ರಭಾವದ ವಿಚಾರಕ್ಕೆ ಬಂದಾಗ ಮೀನ ರಾಶಿಯಲ್ಲಿ ಚಂದ್ರಗ್ರಹಣ ಆಗ್ತಾ ಇದೆ ಅಂತಂದಾಗ ಆ ಗ್ರಸ್ತ ಚಂದ್ರನ ದೃಷ್ಟಿ, ದ್ವಿಪಾದೃಷ್ಟಿ, ಏಕಪಾದೃಷ್ಟಿ, ತ್ರಿಪಾದೃಷ್ಟಿ ಎಲ್ಲ ಇರ್ತದೆ, ಪೂರ್ಣ ದೃಷ್ಟಿ ಅಂತೆಲ್ಲ ಇರುತ್ತೆ. ಸೊ ಆ ಒಂದು ಗ್ರಸ್ತ ಚಂದ್ರನ ದೃಷ್ಟಿ ಯಾವ ರಾಶಿಯ ಮೇಲೆ ಬೀಳ್ತಾ ಇದೆ, ಆ ರಾಶಿಯನ್ನು ಆಧರಿಸಿಕೊಂಡು ಆ ರಾಶಿ ಯಾವ ರಾಶಿಯವರಿಗೆ ಸಪ್ತಮ ಆಗುತ್ತೆ ಅಂತ ನೋಡಿಕೊಂಡು ದಾಂಪತ್ಯದ ವಿಚಾರಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ ಈ ವಿಡಿಯೋದಲ್ಲಿ. ಸೊ ಸೆಪ್ಟೆಂಬರ್ 18ನೇ ತಾರೀಕಿನ ಮಹಾಚಂದ್ರಗ್ರಹಣ ಈ ಒಂದು 6 ರಾಶಿಯವರ ದಾಂಪತ್ಯದ ಜೀವನ ಮೇಲೆ ಪ್ರಭಾವ ಬೀರಲಿದೆ. ನಾನು ಕೆಟ್ಟದಾಗತ್ತೆ ಅಂತ ಹೇಳ್ತಾ ಇಲ್ಲ, ಚಂದ್ರಗ್ರಹಣದ ಪ್ರಭಾವ ಇರುತ್ತೆ. ಅದು ಒಳ್ಳೆಯದು ಆಗ್ಬಹುದು, ಕೆಟ್ಟದು ಆಗ್ಬಹುದು, ಹೇಳಕ್ಕಾಗಲ್ಲ, ಬಟ್ ಪ್ರಭಾವ ಅದೇ ಇರುತ್ತೆ. ಸೊ ಚಂದ್ರಗ್ರಹಣದ ಪ್ರಭಾವದಿಂದಾಗಿ ಹಿಂಗಾಗ್ತಾ ಇದೆ ನಮ್ಮ ದಾಂಪತ್ಯದಲ್ಲಿ ಅಂತ ತಿಳ್ಕೊಂಡ್ಬಿಡ್ಬೋದು ನೀವು ಈ 6 ರಾಶಿಯವರು. ಸೊ ಇದರ ಪ್ರಭಾವ ಶುರುವಾಗ್ಬಿಡುತ್ತೆ. ಪರಿಹಾರಗಳು ಮಾಡಿಕೊಂಡು, ಚಂದ್ರನ ಆರಾಧನೆ ಮಾಡಿಕೊಂಡು, ದಾನಾದಿಗಳು ಮಾಡ್ಕೊಂಡಿದ್ರೆ ಸ್ವಲ್ಪ ಆ ಸಮಸ್ಯೆಯನ್ನು ಅವಾಯ್ಡ್ ಮಾಡಬಹುದು, ಅಷ್ಟೇ ಸಿಂಪಲ್. ಸೊ ಪ್ರತಿಯೊಬ್ಬರೂ ಸಹ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ರೀಚ್ ಮಾಡಿ, ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು ಯಾವ 6 ರಾಶಿಯವರ ದಾಂಪತ್ಯದ ಜೀವನದ ಮೇಲೆ ಸೆಪ್ಟೆಂಬರ್ 18ನೇ ತಾರೀಕಿನ ಈ ಒಂದು ಗ್ರಹಣ ಪ್ರಭಾವ ಬೀರಬಹುದು ಅನ್ನುವಂಥದ್ದು. ಯಾಕೆ ಅಂತಲೂ ಹೇಳಿದ್ದಾನೆ. ಗ್ರಸ್ತ ಚಂದ್ರನ ದೃಷ್ಟಿ, ಏಕಪಾದ ದೃಷ್ಟಿ, ದ್ವಿಪಾದ ದೃಷ್ಟಿ, ತ್ರಿಪಾದ ದೃಷ್ಟಿ ಹಾಗೂ ಪೂರ್ಣ ದೃಷ್ಟಿ ಯಾವ ರಾಶಿಯ ಮೇಲೆ ಇದೆ ಅನ್ನುವಂಥದ್ದು, ಹಾಗೂ ಆ ರಾಶಿಗಳು ಯಾವ ರಾಶಿಗೆ 7ನೇ ಮನೆ ಆಗ್ತದೆ ಅನ್ನುವಂಥದ್ದು ನೋಡ್ಕೊಳ್ಬೇಕು. ಸೊ ಆ ದೃಷ್ಟಿಕೋನದಲ್ಲಿ ನೋಡಿದಾಗ ಮೊದಲನೇದಾಗಿ ಮೀನರಾಶಿಯಾಗೆ ನಿಮ್ಮ ರಾಶಿಯಲ್ಲೇ ಗ್ರಹಣ ಆಗೋದು. ಸೊ ನಿಮ್ಮ ರಾಶಿಯಲ್ಲೇ ಗ್ರಹಣ ಆಗೋದಾದ್ರಿಂದಾಗಿ ನಿಮ್ಮ ಸಪ್ತಮ ಅಂದರೆ ಕನ್ಯಾ ರಾಶಿಯ ಮೇಲೆ ಏನು ಚಂದ್ರ, ನಿಮ್ಮ ರಾಶಿಯ ಮೇಲೆ ಗ್ರಸ್ತ ಚಂದ್ರ ಇದ್ದಾನೆ ಅಂದರೆ ಗ್ರಸ್ತ ಚಂದ್ರನ ದೃಷ್ಟಿ ಪೂರ್ಣ ಸಪ್ತಮಕ್ಕೆ ಹೋಗುತ್ತೆ. ನಿಮ್ಮ ಸಪ್ತಮಕ್ಕೆ ಗ್ರಸ್ತ ಚಂದ್ರನ ಪೂರ್ಣ ದೃಷ್ಟಿ ಇರುತ್ತೆ. ಆದ್ದರಿಂದ ಮೀನರಾಶಿಯವರ ದಾಂಪತ್ಯದ ಜೀವನದ ಮೇಲೆ, ಗಂಡ ಹೆಂಡತಿ ದಾಂಪತ್ಯ ಜೀವನ ಅಂತಾರಲ್ಲ, ಈ ಸೆಪ್ಟೆಂಬರ್ 18ನೇ ತಾರೀಕಿನ ಮಹಾಚಂದ್ರಗ್ರಹಣ ಮೀನರಾಶಿಯವರ ದಾಂಪತ್ಯ ಜೀವನದ ಮೇಲೆ ವಿಶೇಷ ಪ್ರಭಾವ ಬೀರ್ತದೆ. ನೆಗೆಟಿವ್ ಪ್ರಭಾವವೇ ಬೀರುವ ಸಾಧ್ಯತೆ ಜಾಸ್ತಿ ಇದೆ, ಯಾಕೆಂದರೆ ಅದು ಅಶುಭ ಫಲ ಇದೆ ಮೀನರಾಶಿಯವರಿಗೆ. ಆದ್ದರಿಂದ ನೆಕ್ಸ್ಟ್ ಬಂದು ವೃಶ್ಚಿಕ ರಾಶಿಯವರ ಮೇಲೆ. ಯಾಕೆ ಅಂತಂದ್ರೆ ವೃಷಭ ರಾಶಿಯ ಮೇಲೆ ಗ್ರಸ್ತ ಚಂದ್ರನ ಏಕವಾದ ದೃಷ್ಟಿ ಇದೆ. ವೃಷಭ ರಾಶಿ ಯಾರಿಗೆ ಸಪ್ತಮ ಆಗತ್ತೆ? ವೃಶ್ಚಿಕಕ್ಕೆ ಸಪ್ತಮ ಆಗತ್ತೆ. ಆದ್ರಿಂದ ವೃಶ್ಚಿಕ ರಾಶಿಯವರ ದಾಂಪತ್ಯ ಜೀವನದ ಮೇಲೆ ಈ ಒಂದು ಸೆಪ್ಟೆಂಬರ್ 18ನೇ ತಾರೀಕಿನ ಮಹಾಚಂದ್ರಗ್ರಹಣದ ಒಂದು ಪ್ರಭಾವ ಇರುತ್ತೆ. ನಾನು ದುಷ್ಪ್ರಭಾವ ಅಂತ ಹೇಳಲ್ಲ, ಪ್ರಭಾವ ಇರುತ್ತೆ ವೃಶ್ಚಿಕ ರಾಶಿಯವರಿಗೆ. ಸೊ ದಾಂಪತ್ಯದ ವಿಚಾರದಲ್ಲಿ ವೃಶ್ಚಿಕ ರಾಶಿಯವರು ಗಂಡ ಹೆಂಡತಿ ಜಗಳ ಮನಸ್ತಾಪಾದ ವಿಚಾರಗಳಲ್ಲಿ ಸುಖ ಸಂತೋಷ ನೆಮ್ಮದಿ ಬರುವಂತೆ ಪ್ರಾರ್ಥನೆ ಮಾಡ್ಕೊಳ್ಬೇಕು, ಚಂದ್ರನ ಆರಾಧನೆ ಮಾಡ್ಕೊಳ್ಬೇಕು. ನೆಕ್ಸ್ಟ್ 3ನೇ ರಾಶಿ ಯಾವ್ದಾವ್ದು ರಾಶಿ ಆಯ್ತು? ಈಗ ಮೀನ ಆಯಿತು, ವೃಶ್ಚಿಕ ಆಯಿತು, ನೆಕ್ಸ್ಟ್ ಧನುರ್ರಾಶಿ. ಯಾಕೆ ಅಂದರೆ ಮಿಥುನ ರಾಶಿಯ ಮೇಲೆ ಗ್ರಸ್ತ ಚಂದ್ರನ ತ್ರಿಪಾದ ದೃಷ್ಟಿ ಇದೆ. ಸೊ ನಿಮ್ಮ ಧನುರ್ರಾಶಿಯವರಿಗೆ ಅವರ 7ನೇ ಮನೆಯಾದ ಮಿಥುನ ರಾಶಿಯ ಮೇಲೆ ಗ್ರಸ್ತ ಚಂದ್ರನ ದೃಷ್ಟಿ ಇರೋದ್ರಿಂದಾಗಿ ಧನುರ್ರಾಶಿಯವರ ಒಂದು ದಾಂಪತ್ಯ ಜೀವನದ ಮೇಲೂ ಸಹ ಈ ಒಂದು ಗ್ರಹಣದ ಒಂದು ಪ್ರಭಾವ ಇದ್ದೇ ಇರುತ್ತೆ, ಗೊತ್ತಾಯ್ತಲ್ವಾ? ಸೊ ಆದ್ರಿಂದ ದಯವಿಟ್ಟು ಧನುರ್ರಾಶಿಯವರು ಸಹ ಈ ವಿಚಾರದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಿಕೊಳ್ಳಲೇಬೇಕು. ಆಯ್ತಾ? 3 ರಾಶಿಯನ್ನು ಹೇಳಿದೆ, ಮೀನ, ವೃಶ್ಚಿಕ, ಧನು. ನೆಕ್ಸ್ಟ್ ಮಕರ ರಾಶಿಗೆ ಯಾಕೆ ಅಂತಂದ್ರೆ ಕರ್ಕಾಟಕ ರಾಶಿಯ ಮೇಲೆ ಗ್ರಸ್ತ ಚಂದ್ರನ ದ್ವಿಪಾದ ದೃಷ್ಟಿ ಇರ್ತದೆ. ಆದ್ರಿಂದ ಮಕರ ರಾಶಿಯವರು ಬಹಳ ಇಂಪಾರ್ಟೆಂಟ್. ಮಕರ ರಾಶಿಯವರಿಗೂ ಸಹ ದಾಂಪತ್ಯದ ವಿಚಾರದ ಮೇಲೆ, ಮಕರ ರಾಶಿಯವರ ದಾಂಪತ್ಯದ ವಿಚಾರದ ಮೇಲೆ, ದಾಂಪತ್ಯ ಜೀವನದ ಮೇಲೆ ಈ ಸೆಪ್ಟೆಂಬರ್ 18ನೇ ತಾರೀಕಿನ ಮಹಾಚಂದ್ರಗ್ರಹಣ ಪ್ರಭಾವ ಬೀರಲಿದೆ. ನೆಕ್ಸ್ಟ್ 5ನೇದು ಯಾವುದಪ್ಪ ಅಂತಂದ್ರೆ ಮೇಷರಾಶಿ. ಯಾಕೆ ಅಂತಂದ್ರೆ ನಿಮಗೆ ತುಲಾ ರಾಶಿಯ ಮೇಲೆ ಗ್ರಸ್ತ ಚಂದ್ರನ ಒಂದು ತ್ರಿಪಾದ ದೃಷ್ಟಿ ಇರೋದ್ರಿಂದ ಮೇಷರಾಶಿಯವರಿಗೆ ತುಲಾ ರಾಶಿ ಸಪ್ತಮ ಆಗುತ್ತೆ. ಆದ್ರಿಂದ ಮೇಷರಾಶಿಯವರ ದಾಂಪತ್ಯ ಜೀವನದ ಮೇಲೂ ಸಹ ಈ ಒಂದು ಚಂದ್ರಗ್ರಹಣದ ಪ್ರಭಾವ ಇರುತ್ತೆ, ಆಯ್ತಲ್ವಾ? ನೆಕ್ಸ್ಟ್ 6ನೇ ರಾಶಿ ಯಾವುದಪ್ಪ ಅಂದ್ರೆ ವೃಷಭ ರಾಶಿ. ಯಾಕೆ ಅಂದ್ರೆ ಗ್ರಸ್ತ ಚಂದ್ರನ ದ್ವಿಪಾದ ದೃಷ್ಟಿ ವೃಶ್ಚಿಕದ ಮೇಲೆ ಇರ್ತದೆ. ಆದ್ರಿಂದ ವೃಷಭಕ್ಕೆ ಸಪ್ತಮ ವೃಶ್ಚಿಕವಾದ್ರಿಂದ ಸೊ ವೃಷಭ ರಾಶಿಯವರ ಒಂದು ದಾಂಪತ್ಯ ಜೀವನದ ಮೇಲೂ ಸಹ ಚಂದ್ರಗ್ರಹಣದ ಪ್ರಭಾವ ಇರ್ತದೆ. ಯಾವ 6 ರಾಶಿಯವರ ದಾಂಪತ್ಯ ಜೀವನದ ಮೇಲೆ ಚಂದ್ರಗ್ರಹಣದ ಪ್ರಭಾವ ಇರ್ತದೆ ಅಂತಂದ್ರೆ ಮೀನರಾಶಿ, ವೃಶ್ಚಿಕ ರಾಶಿ, ಧನುರ್ರಾಶಿ, ಮಕರ ರಾಶಿ,
ಮೇಷರಾಶಿ ಹಾಗೂ ವೃಷಭ ರಾಶಿ, ಈ 6 ರಾಶಿಯವರ ದಾಂಪತ್ಯ ಜೀವನದ ಮೇಲೆ ಸೆಪ್ಟೆಂಬರ್ 18ನೇ ತಾರೀಕಿನ ಮಹಾಚಂದ್ರಗ್ರಹಣದ ಪ್ರಭಾವ ಇದ್ದೇ ಇರುತ್ತೆ. ಸೊ ಆದ್ರಿಂದ ನೀವೇನು ಮಾಡಬೇಕು, ಸುಖ ದಾಂಪತ್ಯ ಜೀವನ ಸಿಗಬೇಕು ಅಂತ ಚಂದ್ರನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಸೆಪ್ಟೆಂಬರ್ 18ನೇ ತಾರೀಕು ವಿಶೇಷವಾಗಿ ಚಂದ್ರನ ಆರಾಧನೆ ಮಾಡ್ಕೊಳ್ಳಿ. ಈಶ್ವರನ ದೇವಸ್ಥಾನದಲ್ಲಿ ಹಾಲ್ನಲ್ಲಿ ರುದ್ರಾಭಿಷೇಕ ಮಾಡಿಸಿ ಅವತ್ತಿನ ದಿವಸ ಸೆಪ್ಟೆಂಬರ್ 18ನೇ ತಾರೀಕು ಅಕ್ಕಿಯನ್ನು ದಾನ ಮಾಡಿ, ಉದ್ದಿನ ಬೇಳೆಯನ್ನು ದಾನ ಮಾಡಿ. ಆಮೇಲೆ ಇನ್ನೂ ವಿಶೇಷವಾದ ಅಂತಂದರೆ ಅದರ ಪ್ರಾಮುಖ್ಯತೆ ತುಂಬ ಇದೆ ಕೂಡ ನನಗೆ ಗೊತ್ತಿದೆ, ನನಗೆ ವಿಶೇಷವಾದ ಪರಿಹಾರವನ್ನು ಮಾಡಲೇಬೇಕು ನಾನು ಅಂತ ಅನ್ನೋದಾದರೆ ಆ ವಿಶೇಷವಾದ ಪರಿಹಾರ ಏನಪ್ಪಾ ಅಂತಂದರೆ ಗ್ರಹಣದ ದಿವಸವೇ ಆಚರಣೆ ಮಾಡ್ತಕ್ಕಂಥದ್ದು ಹೆಚ್ಚಿನ ಪ್ರಾಮುಖ್ಯತೆ. ಅಂದರೆ ಬೇರೆ ಸಮಯದಲ್ಲಿ ಮಾಡುವಂಥ ಹೋಮ ಹವನ ಯಜ್ಞ ಯಾಗಾದಿ ದಾನ ಧರ್ಮಾದಿಗಳಿಗೂ ಗ್ರಹಣದ ದಿವಸ ಗ್ರಹಣದ ಸಮಯದಲ್ಲಿ ಮಾಡತಕ್ಕಂಥ ಹೋಮ ಹವನ ಯಜ್ಞ ಯಾಗಾದಿ ದಾನ ಧರ್ಮಾದಿಗಳಿಗೂ ವ್ಯತ್ಯಾಸ ಇದೆ. ಸೆಪ್ಟೆಂಬರ್ 18ನೇ ತಾರೀಕು ಮಹಾ ಚಂದ್ರಗ್ರಹಣದ ದಿವಸ ನಮ್ಮ ಯಾಗಶಾಲೆಯಲ್ಲಿ ಚಂದ್ರಗ್ರಹಣ ಶಾಂತಿ ಹೋಮವನ್ನೇ ಮಾಡ್ತಾ ಇದ್ದೇವೆ. ಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡಿ ಪ್ರತಿಯೊಬ್ಬರಿಗೂ ಈ ಒರಿಜಿನಲ್ ಮುತ್ತು ಇದು. ಸೊ ಪ್ರತಿಯೊಬ್ಬರಿಗೂ ಸಹ ಈ ಒರಿಜಿನಲ್ ಮುತ್ತನ್ನೇ ಕೊಡ್ತಾ ಇದ್ದೇನೆ ನಾನು. ಸೊ ಇದೊಂದು 3-4 ಕ್ಯಾರೆಟ್ ಅಷ್ಟು ತೂಕ ಅಂತಂದರೆ ನಿಮಗೆ 1 ಕ್ಯಾರೆಟ್ ತೂಕ ಅಂತಂದರೆ ನಿಮಗೆ ಒಂದು 200 ಮಿಲಿ ಅಷ್ಟು ಬರುತ್ತೆ, 190 ಚಿಲ್ಲರೆ ಬರ್ತದೆ, ಆಯಿತಾ. ಸೊ ಒಂದು 3-4 ಕ್ಯಾರೆಟ್ ಅಷ್ಟು ತೂಕದ ಒಂದು ಮುತ್ತು ಇದು ಒರಿಜಿನಲ್ ಪರ್ಲ್. ಯಾವಾಗಲೂ ಪರ್ಲ್ ಮುತ್ತಲ್ಲಿ ಹೆಂಗೆ ಅಂತಂದರೆ ಎಷ್ಟು ತೂಕ ಜಾಸ್ತಿಯೋ ಅಷ್ಟು ಕಾಸ್ಟ್ಲಿ ಜಾಸ್ತಿ ಆಗುತ್ತೆ. ಸೊ ಈ ಒಂದು ಕಾಸ್ಟ್ಲಿ ಮುತ್ತನ್ನು, ಒರಿಜಿನಲ್ ಮುತ್ತನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತೃಗಳಿಗೂ ಸಹ ಮಹಾಚಂದ್ರಗ್ರಹಣದ ದಿವಸ ಮಹಾಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ಕೇವಲ ಮಹಾಚಂದ್ರಗ್ರಹಣ ಹೋಮವ ಅಲ್ಲ, ಇನ್ನೂ ಬಹಳ ವಿಶೇಷವಾಗಿದೆ. ಏನಪ್ಪಾ ಅಂತಂದ್ರೆ ಮಹಾಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ. ಮಹಾಸುದರ್ಶನ ಹೋಮ ಬರೇ ಒಂದೇ ಉದ್ದೇಶದಿಂದ ಮಾಡತಕ್ಕಂಥದ್ದಲ್ಲ, ಬೇರೆ ಬೇರೆ ಉದ್ದೇಶಗಳಿಂದ ಬೇರೆ ಬೇರೆ ದ್ರವ್ಯಗಳಿಂದ ನಾವು ಸುದರ್ಶನ ಹೋಮವನ್ನು ಮಾಡ್ತೇವೆ. ಅಂದ್ರೆ ಒಂದೊಂದು ಉದ್ದೇಶಕ್ಕೆ ಒಂದೊಂದು ದ್ರವ್ಯದಲ್ಲಿ ನಾವು ಸುದರ್ಶನ ಹೋಮವನ್ನು ಮಾಡ್ತೇವೆ. ಸೊ ಆದ್ರಿಂದ ನಿಮ್ಮ ಸಮಸ್ಯೆಗಳೇನಿದೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಮಹಾಸುದರ್ಶನ ಹೋಮವನ್ನ ಸೆಪ್ಟೆಂಬರ್ 18ನೇ ತಾರೀಕು ಚಂದ್ರಗ್ರಹಣದ ದಿವಸವೇ, ಅದಕ್ಕೆಂದ್ರೆ ಹಗಲಲ್ಲೇ ಚಂದ್ರಗ್ರಹಣ, ನಾವು ಚಂದ್ರಗ್ರಹಣ ದಿವಸವೇ ಚಂದ್ರಗ್ರಹಣ ಸಮಯದಲ್ಲೇ ಹೆಚ್ಚು ಕಡಿಮೆ ಅವತ್ತಿನ ದಿವಸ ಬೆಳಗ್ಗೆನೆ ನಾವು ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಆ ಮಹಾಸುದರ್ಶನ ಹೋಮ ನೋಡಿ, ಉದಾಹರಣೆಗೆ ಈಗ ನಿಮಗೆ ಉದ್ಯೋಗ ಬಾಧೆ ಇದೆ, ಉದ್ಯೋಗ ಬಾಧೆ ಇದ್ರೆ ಉದ್ಯೋಗ ಬಾಧೆಗೆ ಪರಿಹಾರಾರ್ಥವಾಗಿ ಮಹಾಸುದರ್ಶನ ಹೋಮ. ನಿಮಗೆ ಸಾಲ ಬಾಧೆ ಇದೆ, ಸಾಲ ಬಾಧೆಗಳ ಪರಿಹಾರಕ್ಕೋಸ್ಕರ ವಿಶೇಷ ದ್ರವ್ಯದಿಂದ ಮಹಾಸುದರ್ಶನ ಹೋಮ. ನಿಮಗೆ ದಾಂಪತ್ಯ ಕಲಹಗಳಿದೆ, ಆ ದಾಂಪತ್ಯ ಕಲಹಗಳ ಪರಿಹಾರಕ್ಕೋಸ್ಕರ ವಿಶೇಷ ದ್ರವ್ಯದಿಂದ ಮಹಾಸುದರ್ಶನ ಹೋಮ. ನಿಮಗೆ ಸಾಲ ಬಾಧೆಗಳಿದೆ, ಆ ಸಾಲ ಬಾಧೆಗಳ ಪರಿಹಾರಕ್ಕೆ ವಿಶೇಷವಾದ ದ್ರವ್ಯಗಳಿಂದ ಮಹಾಸುದರ್ಶನ ಹೋಮ. ನಿಮಗೆ ಏನು ವ್ಯಾಪಾರ ವ್ಯವಹಾರಗಳ ಸಮಸ್ಯೆ ಇದೆ, ಬಿಸ್ನೆಸ್ ಸಮಸ್ಯೆ ಇದೆ, ಅಥವಾ ಇನ್ನು ಚೆನ್ನಾಗಿ ಆಗಬೇಕಾಗಿದೆ ಬಿಸ್ನೆಸ್, ಅದರ ಸಂಬಂಧಿತವಾಗಿ ವಿಶೇಷ ದ್ರವ್ಯಗಳಿಂದ ಮಹಾಸುದರ್ಶನ ಹೋಮ. ನಿಮಗೆ ಆರೋಗ್ಯ ಬಾಧೆ ಇದೆ, ನಿಮ್ಮ ಆರೋಗ್ಯ ಬಾಧೆಗೆ ಪರಿಹಾರವಾಗಿ ವಿಶೇಷ ದ್ರವ್ಯಗಳಿಂದ ಮಹಾಸುದರ್ಶನ ಹೋಮ. ಅಂದ್ರೆ 8 ವಿಶೇಷವಾದಂತಹ ದ್ರವ್ಯಗಳಿಂದ 8 ವಿಶೇಷವಾದ ಸಂಕಲ್ಪಗಳನ್ನಿಟ್ಟುಕೊಂಡು ನಿಮ್ಮ ಸಮಸ್ಯೆಗಳ ಪರಿಹಾರ, ಆರ್ಥಿಕ ಏನು ಈ ದೃಷ್ಟಿದೋಷ, ಮಾಟಮಂತ್ರ, ಶತ್ರು ಬಾಧೆ, ಇದೆಲ್ಲ ಪರಿಹಾರಕ್ಕೋಸ್ಕರ ವಿಶೇಷ ದ್ರವ್ಯಗಳಿಂದ ಮಹಾಸುದರ್ಶನ ಹೋಮ. ಹೀಗೆ ಎಲ್ಲ ಬೇರೆ ಬೇರೆ ದ್ರವ್ಯಗಳನ್ನು ತೆಗೆದುಕೊಂಡು ನಾವು ಮಹಾಸುದರ್ಶನ ಹೋಮವನ್ನ ಚಂದ್ರಗ್ರಹಣದ ದಿವಸವೇ ಮಾಡ್ತಾ ಇದ್ದೇವೆ. ಈ ವಿಶೇಷವಾದ ಒರಿಜಿನಲ್ ಪರ್ಲ್ ಮುತ್ತೇನಿದೆಯಲ್ಲ, ಇದು ಮಹಾಚಂದ್ರಗ್ರಹಣ ಶಾಂತಿ ಹೋಮ ಮಹಾಸುದರ್ಶನ ಹೋಮದಲ್ಲಿಯೂ ಸಹ ಎನರ್ಜೈಸ್ ಆಗುತ್ತೆ. ಆ ಲಕ್ಷ್ಮೀ ಮಹಾಸುದರ್ಶನ ಹೋಮದಲ್ಲಿ ಎನರ್ಜೈಸ್ ಆದಂಥ ಈ ಒರಿಜಿನಲ್ ಪರ್ಲ್ನ ಒಂದು ಕೆಂಪು ಅಥವಾ ಕಪ್ಪು ದಾರದಲ್ಲಿ ನೀವು ಕುತ್ತಿಗೆಯಲ್ಲಿ ಹಾಕೋಬಹುದು, ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಬಹುದು, ದೇವ್ರ ಮೇಲೆ ಇಟ್ಕೊಳ್ಬಹುದು, ನಿಮ್ಮ ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಕೊಳ್ಬಹುದು, ನಿಮ್ಮ ವಾಹನದಲ್ಲಿ ಇಟ್ಕೊಳ್ಬಹುದು, ನಿಮ್ಮ ಆಫೀಸಲ್ಲಿ, ನಿಮ್ಮ ಟೇಬಲ್ ಅಲ್ಲಿ, ನಿಮ್ಮ ಡ್ರಾನಲ್ಲಿ ಇಟ್ಕೊಳ್ಬಹುದು. ಎಲ್ಲ ಕಡೆ ನಿಮ್ಮ ಸಮಸ್ಯೆ ಚಂದ್ರಗ್ರಹಣದಿಂದ ನಿಮ್ಮ ಸಮಸ್ಯೆ ಪರಿಹಾರವಾಗಬೇಕು. ಆ ತರಹ ಈ ಒಂದು ಮುತ್ತನ್ನು ನೀವು ಇಟ್ಕೊಂಡಾಗ ನಿಮ್ಮ ಸಮಸ್ಯೆಗಳು ಪರಿಹಾರ. ಯಾಕಂದ್ರೆ ಚಂದ್ರಗ್ರಹಣದ ದಿವಸ, ಮಹಾಚಂದ್ರಗ್ರಹಣದ ದಿವಸ ಚಂದ್ರಗ್ರಹಣ ಶಾಂತಿ ಹೋಮ, ಮಹಾಸುದರ್ಶನ ಹೋಮದಲ್ಲಿ ಇದು ಎನರ್ಜೈಸ್ ಆಗಿರ್ತದೆ ಈ ಒಂದು ಒರಿಜಿನಲ್ ಪರ್ಲ್ ಮುತ್ತನ್ನ. ಅಷ್ಟೇನಾ? ಇಲ್ಲ, ಇನ್ನೂ ಇದೆ. ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದೆ. ಅಂದ್ರೆ ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು, ಆಲ್ರೆಡಿ ಸಂತಾನ ಇರತಕ್ಕಂಥವರಿಗೆ ಸಂತಾನದ ವಿಚಾರದಲ್ಲಿರುವ ಈ ಮಕ್ಕಳ ಬಗ್ಗೆ ಇರುವಂತಹ ಟೆನ್ಷನ್ಗಳೆಲ್ಲ ಪರಿಹಾರವಾಗಬೇಕು. ನನ್ನ ಮಗನದೊಂದು ಸಮಸ್ಯೆ, ನನ್ನ ಮಗಳದೊಂದಿಷ್ಟು ಸಮಸ್ಯೆ ಈ ಥರ ಇರ್ತಲ್ಲ, ಅಥವಾ ಮಕ್ಕಳೇ ಇಲ್ಲ ಅನ್ನೋದೇ ಒಂದು ಸಮಸ್ಯೆ, ಏನೇ ಇದ್ರೂ ಸಹ ಪರಿಹಾರವಾಗಬೇಕು ಅಂತ ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ.
ಸರ್ಪಶಾಪಾತ್ ಕುಲಕ್ಷಯ, ಸರ್ಪಶಾಪದಿಂದಾಗಿ ಒಂದಿಷ್ಟು ದೋಷಗಳಾಗುತ್ತೆ. ಮಕ್ಕಳಿಲ್ಲದೆ ಇರೋದಿರ್ಬೋದು, ಮದುವೆನೇ ಆಗದೆ ಇರತಕ್ಕಂಥದ್ದಿರಬಹುದು, ಆರೋಗ್ಯ ಬಾಧೆ ಇರಬಹುದು, ವ್ಯಾಪಾರ ವ್ಯವಹಾರ ನಷ್ಟ ಇರಬಹುದು, ಸಾಲ ಬಾಧೆಗಳಿರಬಹುದು, ಏನೇ ಇರೋದು ಸರ್ಪದೋಷವೂ ಒಂದು ಕಾರಣವಾಗಿರುತ್ತೆ. ಸೊ ಬೇರೆ ಸಮಯದಲ್ಲಿ ನಾವು ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಮಾಡೋದಕ್ಕೂ ಗ್ರಹಣದ ದಿವಸ ಮಾಡೋದಕ್ಕೂ ವ್ಯತ್ಯಾಸ ಇರುತ್ತೆ. ಸೊ ಈ ಚಂದ್ರಗ್ರಹಣದ ದಿವಸ, ಮಹಾಚಂದ್ರಗ್ರಹಣದ ದಿವಸ ಈ ಒಂದು ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡಿ ಈ ಒರಿಜಿನಲ್ ಪರ್ಲ್ ಮುತ್ತು ಅದರಲ್ಲೂ ಸಹ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಸೊ ಇಷ್ಟೆಲ್ಲರ ಜೊತೆಗೆ ನಾವು ಗುರು ಶಾಂತಿ ಹೋಮ, ಶನಿ ಶಾಂತಿ ಹೋಮ, ಮಹಾನವಗ್ರಹ ಶಾಂತಿ ಹೋಮ ಈ ಎಲ್ಲಾ ಹೋಮಗಳನ್ನು ಸಹ ಮಾಡಿ ಲೈವಲ್ಲಿ ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲಾ ಹೋಮಗಳನ್ನು ಚಂದ್ರಗ್ರಹಣ ಶಾಂತಿ ಹೋಮ, ಲಕ್ಷ್ಮೀ ಸುದರ್ಶನ ಹೋಮ, ಅಷ್ಟದ್ರವ್ಯ 8 ಜನ ವಿಶೇಷವಾಗಿ ಪುರೋಹಿತರು 8 ವಿಶೇಷವಾದ ವಿಭಿನ್ನವಾದಂತಹ ದ್ರವ್ಯಗಳೊಂದಿಗೆ ಮಹಾಸುದರ್ಶನ ಹೋಮ, ಅದೇ ರೀತಿಯಲ್ಲಿ ಸಂತಾನ ಗೋಪಾಲ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಗುರು ಶಾಂತಿ ಹೋಮ, ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮ ಈ ಎಲ್ಲಾ ಹೋಮಗಳನ್ನು ಮಾಡಿ ಈ ಎಲ್ಲಾ ಹೋಮಗಳಲ್ಲೂ ವಿಶೇಷವಾಗಿ ಈ ಒಂದು ಪರ್ಲ್ ಒರಿಜಿನಲ್ ಮುತ್ತು ಪರ್ಲ್ ಅನ್ನ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಸ್ಪೀಡ್ ಪೋಸ್ಟ್ ಅಲ್ಲಿ ಕಳಿಸ್ಕೊಡ್ತೇವೆ. ಸೊ ಈ ಚಂದ್ರಗ್ರಹಣದಿಂದ ಈ ನಿಮಗೆ ಉಂಟಾಗಬಹುದಾದಂತಹ ದುಷ್ಪ್ರಭಾವ ನಿಮ್ಮ ಉದ್ಯೋಗದ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ, ದಾಂಪತ್ಯದ ವಿಚಾರದಲ್ಲಿ, ನಿಮ್ಮ ಶತ್ರುಘಾಟಗಳ ವಿಚಾರದಲ್ಲಿ, ಸಾಲಬಾಧೆಗಳ ವಿಚಾರದಲ್ಲಿ, ಅಥವಾ ನಿಮ್ಮ ಮಾತಿನ ವಿಚಾರದಲ್ಲಿ, ನಿಮ್ಮ ವ್ಯಾಪಾರ ವ್ಯವಹಾರಗಳ ವಿಚಾರದಲ್ಲಿ, ಆರೋಗ್ಯದ ವಿಚಾರದಲ್ಲಿ, ಎಲ್ಲಿಯೇ ಏನೇ ಸಮಸ್ಯೆಗಳಾಗಿರಲಿ ಈ ಒಂದು ಚಂದ್ರಗ್ರಹಣದಿಂದಾಗಿ ಅದಷ್ಟು ಪರಿಹಾರವಾಗಬೇಕು. ಅಷ್ಟೇ ಅಲ್ಲ, ನಿಮ್ಮ ಇಲ್ಲಿ ತನಕ ಇದ್ದಂತಹ ಬೇರೆ ಸಮಸ್ಯೆಗಳು ಸಹ ಸಾಲ್ವ್ ಆಗಬೇಕು. ಆಮೇಲೆ ಚಂದ್ರಗ್ರಹಣದಲ್ಲಿ ದಾನಕ್ಕೆ ಬಹಳ ವಿಶೇಷ. ಆದ್ರಿಂದ ನಾವು ಚಂದ್ರಗ್ರಹಣ ದಿವಸ ಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡಿ ಒಂದು ಚಂದ್ರಬಿಂಬವನ್ನು ಸಹ ಕೊಡ್ತಾ ಇದ್ದೇವೆ. ಈ ಚಂದ್ರಬಿಂಬ ನಿಮ್ಮ ಕೈ ಸಿಕ್ಕ ನಂತರ ಅಂದ್ರೆ ನಿಮಗೇನು ಪ್ರಸಾದ ಪ್ಯಾಕೆಟ್ ಬರುತ್ತೆ, ಸಂಕಲ್ಪ ಸೇವಾ ಪ್ರಸಾದ ಅಂತ ನಿಮಗೇನು ಸ್ಪೀಡ್ ಪೋಸ್ಟ್ ಮೂಲಕ ನಿಮಗೆ ಪಾರ್ಸಲ್ ನಿಮ್ಗೆ ಸಿಗುತ್ತಲ್ಲ, ಅದರೊಳಗಡೆ ಈ ಚಂದ್ರಬಿಂಬ ಇರುತ್ತೆ. ಇದನ್ನ ನೀವು ಒಂದು ಸ್ವಲ್ಪ ಅಕ್ಕಿಯಲ್ಲಿ ಇಟ್ಬಿಟ್ಟು ಅದನ್ನ ಮನೆ ಹತ್ತಿರದಲ್ಲಿ ಯಾವ ದೇವಸ್ಥಾನ ಇದ್ರೂ ಪರವಾಗಿಲ್ಲ, ಆ ದೇವಸ್ಥಾನದ ಅರ್ಚಕರಲ್ಲಿ ಪುರೋಹಿತರಿಗೆ ಅದನ್ನು ದಾನ ಮಾಡಿಬಿಡಿ. ಅಕ್ಕಿಯಲ್ಲಿ ಚಂದ್ರಬಿಂಬವನ್ನಿಟ್ಟು ದಾನ ಮಾಡಿ, ಆಯ್ತಾ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಎಲ್ಲಾ ಹೋಮಗಳ ಭಸ್ಮ, ನಾಗಾರಾಧನೆ ಅರಿಶಿನ ಇರ್ತದೆ, ಅದನ್ನು ಡೈಲಿ ಹಣೆಗೆ ಹಚ್ಕೊಳ್ಳಿ. ಹಾಗೂ ಈ ವಿಶೇಷವಾದಂಥ ಒರಿಜಿನಲ್ ಪರ್ಲ್ ನಾನು ಆಗ್ಲೇ ಹೇಳಿದಂತೆ ಕೆಂಪು ಅಥವಾ ಕಪ್ಪು ದಾರದಲ್ಲಿ ಕುತ್ತಿಗೆಯಲ್ಲಿ ಧಾರಣೆ ಮಾಡ್ಕೊಳ್ಬಹುದು, ಪರ್ಸ್ನಲ್ಲಿ ಇಟ್ಕೊಳ್ಬಹುದು, ದೇವ್ರ ಮನೆಯಲ್ಲಿ ಇಟ್ಕೊಳ್ಬಹುದು, ನಿಮ್ಮ ಲಾಕರ್ ಕ್ಯಾಶ್ ಬಾಕ್ಸ್ ಕ್ಯಾಶ್ ಜೊತೆಗೆ ಇಟ್ಕೊಳ್ಬಹುದು, ನಿಮ್ಮ ವಾಹನ ಚಾಲನೆ ವಾಹನದಲ್ಲಿ ಇಟ್ಕೊಳ್ಬಹುದು. ನಿಮಗೆ ಎಲ್ಲಿ ಸಮಸ್ಯೆ ಇದೆ, ಚಂದ್ರಗ್ರಹಣದ ದುಷ್ಪ್ರಭಾವ ನಿಮ್ಮ ಯಾವ ಕ್ಷೇತ್ರದ ಮೇಲೆ ವಿಶೇಷವಾಗಿ ಆಗಬಾರದು, ಸಮಸ್ಯೆ ಆಗಬಾರದು ಅನ್ಕೊಂಡಿರ್ತೀರೋ ಅಲ್ಲಿ ಈ ಒರಿಜಿನಲ್ ಪರ್ಲ್ನ ಇಟ್ಕೊಳ್ಳಿ, ನಿಮ್ಮ ಸಮಸ್ಯೆ ಅಲ್ಲಿಗೆ ಸಾಲ್ವ್ ಆಗಬೇಕು. ಸೊ ಅದರಿಂದ ನಮ್ಮ ಕೈಲಾದಂತಹ ಪ್ರಯತ್ನ ವಿಶೇಷವಾದಂತಹ ಪರಿಹಾರ, ಸಿಂಪಲ್ ಪರಿಹಾರವನ್ನು ಹೇಳಿದ್ದೇನೆ, ವಿಶೇಷವಾಗಿ ನಿಮಗೋಸ್ಕರ ನಾವು ಮಾಡ್ತಾ ಇರುವ ವಿಶೇಷ ಪವರ್ಫುಲ್ ಪರಿಹಾರವನ್ನು ಸಹ ಹೇಳಿದ್ದೇನೆ. ನಿಮಗೆ ಕೈಲಿ ಯಾವುದಾಗುತ್ತೋ ಅದನ್ನೇ ಸಹ ಮಾಡ್ಕೊಳ್ಳಿ. ಸಂಕಲ್ಪ ಸೇವೆಗೆ ದಯವಿಟ್ಟು ನಿಮ್ಮ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಕಾಣಿಸ್ತಾರಂತ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ವಾಟ್ಸಪ್ ಮಾಡ್ಕೊಳ್ಳಿ. ಆದಷ್ಟು ಜಾಸ್ತಿ ವಾಟ್ಸಪ್ ಮಾಡಿ. ನೀವು ಕರೆ ಮಾಡಿದಾಗ ನಾವು ಹೊರಗಡೆ ಅಥವಾ ಡ್ರೈವಿಂಗ್ ಅಲ್ಲೋ ಊಟ ಬೇರೆನೋ ಮಾಡ್ತಾ ಇದ್ದಾಗ ನಿಮ್ಮ ಕರೆ ತಕ್ಷಣ ಅಟೆಂಡ್ ಮಾಡ್ಲಿಕ್ಕೆ ಆಗಿರಲ್ಲ ಒಂದ್ಸಲ. ಸೊ ಅದರಿಂದ ಬೇಜಾರು ಮಾಡ್ಕೋಬೇಡಿ, ದಯವಿಟ್ಟು ವಾಟ್ಸಪ್ ಮಾಡಿ. ಖಂಡಿತವಾಗಿ ವಾಟ್ಸಪ್ ರಿಪ್ಲೈ ಬರ್ತದೆ, ವಾಟ್ಸಪ್ ಮಾಡಿ. ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ, ರಾಶಿ ಯಾವ್ದು ಗೊತ್ತಿದೆ ಅದು ನಿಮ್ಮ ಹೆಸರು, ನಿಮ್ಮ ರಾಶಿ, ನಿಮ್ಮ ವಿಳಾಸ ಕಳಿಸ್ಕೊಂಡ್ರು ಸಾಕು. ನಿಮ್ಮ ಹೆಸರು, ನಿಮ್ಮ ವಿಳಾಸ ಕಳಿಸ್ರು ಸಾಕು. ಸೆಪ್ಟೆಂಬರ್ 18ನೇ ತಾರೀಕು ಬೆಳಗ್ಗೆ, ಚಂದ್ರಗ್ರಹಣ ದಿವಸ ಬೆಳಗ್ಗೆ ಲೈವ್ ಅಲ್ಲಿ ಗ್ರಹಣದ ಸಮಯದಲ್ಲಿ, ಅಂದ್ರೆ ಗ್ರಹಣ ನಡೀತಾ ಇರುತ್ತಲ್ಲ 6 ಗಂಟೆ ಸ್ಟಾರ್ಟ್ ಆಗಿರುತ್ತೆ. ಸೊ ಆ ಸಮಯದಲ್ಲಿಯೇ ನಮಗೆ ಇಲ್ಲಿ ಹಗಲಾಗಿರುತ್ತೆ, ನಮಗೆ ಕಾಣಲಿಲ್ಲ ಗ್ರಹಣ. ಸೊ ನಾನು ನಿಮ್ಮೆಲ್ಲರ ಹೆಸರು ಸಂಕಲ್ಪವನ್ನ ಮಾಡ್ತೇನೆ. ಗ್ರಹಣ ಸಮಯದಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ಎಲ್ಲರ ಹೆಸರು. ಆಮೇಲೆ 10:30ಯಿಂದ ಹೋಮ ಪ್ರಾರಂಭವಾಗುತ್ತೆ. ಮಧ್ಯಾಹ್ನದವರೆಗೂ ಎಲ್ಲಾ ಹೋಮಗಳನ್ನು ನೀವು ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಸೊ ಇಷ್ಟೆಲ್ಲ ವ್ಯವಸ್ಥೆಗಳನ್ನ ತುಂಬಾ ವ್ಯವಸ್ಥಿತವಾಗಿ ನಾವು ಮಾಡಿದ್ದೇವೆ. ಸೊ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣಿಸ್ತಾರಂತ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಏನೇ ಡೌಟ್ಸ್ ಇದ್ರೂ ವಾಟ್ಸಪ್ ಅಲ್ಲಿ ನೀವು ಕೇಳ್ಕೊಳ್ಬಹುದು. ಸೊ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ ಅಲ್ಲಿ ನಮ್ಮ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಪೇಜ್ ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಪ್ರತಿಯೊಬ್ಬರಿಗೂ ನಮ್ಮ ವಿಡಿಯೋ ರೀಚ್ ಮಾಡಿ. ಎಲ್ಲರಿಗೂ ಸಹ ಚಂದ್ರಗ್ರಹಣದ ಶುಭ ಫಲವೇ ಆಗಲಿ, ಅಶುಭ ಫಲ ಏನೂ ಆಗದೆ ಇರಲಿ, ಎಲ್ಲರಿಗೂ ಸಹ ಒಳ್ಳೆಯದೇ ಆಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.